ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದ ಭಾವಿಸ್ತೀನಿ. ನಾನು ಒಂದು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಅಂದರೆ ಲಂಚು ಡಿನ್ನರ್ ಎಲ್ಲ ತಿನ್ಬೋದು. ಇದಕ್ಕೆ ನೆನೆಸೋದು ಬೇಡ, ನಾವು ಉದ್ದಿನ ಬೇಳೆ ಬೇಡ, ಏನೇನು ಬೇಡ, ತುಂಬ ಸಾಫ್ಟಾಗಿರುತ್ತೆ. ಶುಗರ್ ಇರೋಕ್ಕಂತೂ ತುಂಬಾ ಇದು ಮಾಡ್ತಾಗಿರುತ್ತೆ. ನೋಡಿ ಏನು ಮಾಡುತ್ತೆ ಬನ್ನಿ ನೋಡಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಇದೆ ಅಂತಂದರೆ ಹಂಗೆ ಬಾಯಲಿಕ್ಕೂ ಕರ್ಗೋಗುತ್ತೆ. ಆ ಥರ ಒಂದು ರೆಸಿಪಿ ಇದು. ಮನೆಗಿರೋಂಥ ಐಟಮೇ ಹಾಕ್ಬಿಟ್ಟು ಮಾಡೋಂಥ ರೆಸಿಪಿ. ದೋಸೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಈ ಥರ ಒಂದು ದೋಸೆ ಮಾಡ್ಕೊತೀನಿ. ಅದ್ರ ಜೊತೆಗೆ ಕಾಯಿ ಚಟ್ನಿ. ಏನು ದೋಸೆ ನೋಡಿ. ನಾನು ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ನಾನು ಇವಾಗ ರಾಗಿ ದೋಸೆ ಅನ್ಬೋದು, ರಾಗಿ ಅಪ್ಪ ಅನ್ಬೋದು, ಅಪ್ಪೆ ಅಂತಾರೆ, ಆಪಮ್ ಅಂತಾರೆ, ಯಾವುದೋ ಒಂದು ರಾಗಿ ದೋಸೆ. ನೋಡಿ ನಾನು ಇವಾಗ ಏನು ಮೆಜರ್ಮೆಂಟ್ ತೊಗೊಳ್ತೀನಿ ನೋಡಿ. ನಾನು 1.5 ಕಪ್ಪಷ್ಟು ರಾಗಿ ಹಸಿಟ್ಟು ತೊಗೊಳ್ತೀನಿ. ಇದನ್ನು ಮಿಕ್ಸಿ ಹಾಕೋಣ. 1.5 ಕಪ್ಪಷ್ಟು ರಾಗಿ ಹಸಿಟ್ಟು. ಇದಕ್ಕೆ ನಾನು ಇವಾಗ 1/4 ಕಪ್ಪಷ್ಟು ನಾನು ಇದೇ ಕಪ್ಪಲ್ಲಿ ಅನ್ನ ತೊಗೊಂಡಿದ್ದೀನಿ. ನಾನು ಬಿಸಿ ಅನ್ನ ಇತ್ತು ಅಂತ ಅಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ಮನೆ ಬಿಸಿ ಏನಿಲ್ಲ ತಂಗ್ಳ ತೊಗೊಂಡು ನಿಮ್ಮ ಮನೆಗೆ ಅನ್ನ ನಿಮಗೆ ಅನ್ನ ಬೇಡ ಅಂದರೆ ನೀವು ಕಡಲೆಪುರಿ ಅಂತಾರಲ್ಲ, ಕಡಲೆಪುರಿ ಹಾಕ್ಕೋಬೋದು. ನೋಡಿ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿದಿರೋದು ಇಷ್ಟು. ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾವು ದೋಸೆಗೆ ಹೆಂಗೆ ರುಬ್ತೀವಿ ಆ ಥರ ರುಬ್ಬೇಕಿದ್ದನ್ನ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಶುಗರ್ ಇರುತ್ತಲ್ಲ ಅಂಥವ್ರು, ಅಯ್ಯೋ ದಿನ ಮುತ್ತಿ ತಿಂತೀನಿ ಬೋರ್ ಆಗುತ್ತವರು ಈ ಥರ ಒಂದು ದೋಸೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೊಂದು 5 ಅವರ್ ಆಗಿದೆ. ನೋಡೋಣ ನೋಡಲಿ ಯಾವ ಥರ ಉಬ್ಬಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಒಂದು 5 ಅವರ್ ಇಟ್ಬಿಟ್ರೆ ನೀವು ಸಾಕು. ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಅಕ್ಕಿ ದೋಸೆ ಬೋರ್ ಆಗೋದವ್ರಿಗೆ, ಅಯ್ಯೋ ಬೇಡಪ್ಪ ಅಕ್ಕಿ ದೋಸೆ ಅನ್ನೋರು ಈ ಥರ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಇದೆರಡು ಹಾಕಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಗೆ ಬಿಡೋಣ. ಚೆನ್ನಾಗಿ ಉಳಿಬೋದು ನೋಡಿ. ನೋಡ್ದಲ್ಲ ಇಷ್ಟು ಬಂದರೆ ಸಾಕು. ಚೆನ್ನಾಗಿ ಎಲ್ಲರೂ ಮಿಕ್ಸ್ ಮಾಡೋದು. ಯಾವುದೇ ರೀತಿ ಇದಕ್ಕೆ ಸೋಡಾ ಎಲ್ಲ ಬೇಡ. ಇದೊಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಸಕ್ಕರೆ ಉಪ್ಪು ಹಾಕಿದೆಯಲ್ಲ ಅದಕ್ಕೆ ಇವಾಗ ಹೆಂಚಿಗೆ ಬಿಸಿ ಮಾಡಿದ್ದೀನಿ. ಇವಾಗ ನಾವು ದೋಸೆ ಮಾಡ್ಕೊಳ್ಳೋಣ. ದೋಸೆ ಅಂದರೆ ಹೆಂಗೆ ಗೊತ್ತಾ, ತೆಳ್ಳಗೆ ಇರಬಾರ್ದು. ನಂದು ಇದು ಸ್ಪೂನ್ ಬಂದು ಚಿಕ್ಕದಿದೆ ನೋಡಿ. ಸುಮ್ಮನೆ ಈ ಥರ ಸುಮ್ಮನೆ ಅಲ್ಡ್ರಷ್ಟು ಸಾಕು. ಇದು ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡಿ ಎಲ್ಲ ಗುಳ್ಳೆ ಬರುತ್ತೆ. ಆಮೇಲೆ ನಾವು ಬೇಕಾದ್ರೆ ಆಯಿಲ್ ಹಾಕೋಣ. ನಾನು ಇವಾಗ ಇದಕ್ಕೆ 1 ಲೀಟ್ರ್ ಕ್ಲೋಸ್ ಮಾಡ್ತೀನಿ. ಇವಾಗ ಇದಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ನೋಡ್ದಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಸ್ವಲ್ಪ, ನೀವು ತುಪ್ಪ ಬೇಕು ತುಪ್ಪ ಹಾಕ್ಕೊಳ್ಳಿ, ಆಯಿಲ್ ಬೇಕು ಆಯಿಲ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಇದು ರಾಗಿ ದೋಸೆ ಅಂತ ಯಾರು ಹೇಳಲಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಸ್ಪಂಜು ಥರ ಹೇಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಉಲ್ಟಾ ಮಾಡಿದೆ ಬೇಕಾಗಿಲ್ಲ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡ್ದಲ್ಲ ಎಷ್ಟು ಚೆನ್ನಾಗಿ ಒಂಥರ ಆಪಮ್ ಥರ ಬಂದಿಲ್ಲ ಇದು. ಬನ್ನಿ ಎಲ್ಲ ದೋಸೆ ಇದೇ ಥರ ಮಾಡ್ಕೊಳೋಣ. ಏನು ದೋಸೆ ಅಂತ ನೋಡ್ತಾ ಇದ್ದೀರಾ? ರಾಗಿ ದೋಸೆ. ರಾಗಿ ಮತ್ತು ಸ್ವಲ್ಪ ಅನ್ನ, ಸ್ವಲ್ಪ ತೆಂಗಿನಕಾಯಿ ತುರಿದಿರೋದು ಅಷ್ಟೇ. ಇದಕ್ಕೆ ಏನೋ ಉದ್ದಿನಬೇಳೆ ಬೇಡ, ನೆನೆಸೋದು ಏನು ಬೇಡ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಅಂತಲೇ ಇದು ರುಬ್ಬಿಟ್ಟು 1 ಅವರ್ ಕೂಡ ನಾವು ಮಾಡ್ಬೋದು. ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಒಂದು 5 ಅವರ್ ನೆನೆಸ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳು ದೊಡ್ಡರೆಲ್ಲ ತಿನ್ಬೋದು. ಲಂಚ್ ಕೂಡ ತಿಂತಾರೆ. ನೈಟ್ ಡಿನ್ನರ್ ಇವಾಗ ತುಂಬ ಜನ ಸಿಂಪಲ್ ಊಟ ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಗೊತ್ತಾ ಈ ಥರ ನಾನು ಮಾಡ್ಕೊಡಿ ದೋಸೆ. ಎಷ್ಟು ಚೆನ್ನಾಗಿ ನೋಡಿ, ಸಾಫ್ಟಾಗಿ ಬಾಯಿಗೆ ಕರ್ಗೋಗುತ್ತೆ. ನನಗಂತೂ ಈ ಥರ ದೋಸೆ ಇಷ್ಟ. ಅದ್ರ ಜೊತೆ ಕಾಯಿ ಚಟ್ನಿ, ನಿಮಗೆ ಚಟ್ನಿ ಬೇಕಾದ್ರೆ ಚಟ್ನಿ ಇಟ್ಕೊಳ್ಳಿ, ಉಪ್ಪಿನಕಾಯಿ ಕೂಡ ತಿನ್ಬೋದು ನೋಡಿ. ಚೆನ್ನಾಗಿದೆ ನೋಡಿ. ಲಾಸ್ಟ್ವರೆಗೂ ನೋಡಿ ನಾನು ಏನೇನು ಹಾಕಿ ಹೇಗೆ ಮಾಡಿದ್ದೀನಿ ಲಾಸ್ಟ್ವರೆಗೂ ನೋಡಿ. ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ. ಒಂದು ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಓಕೆ ಬಾಯ್.